ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಿಮ್ಮ ಯೂನಿಟ್ ಟೆಸ್ಟ್ ಒಂದು ಚೆನ್ನಾಗಾಗಲಿ ಅಂತ ದೇವರಲ್ಲಿ ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ಅದೇ ಮಗುವಿನ ಹೆಸರು ಸಿಂಚನ, ತುಮಕೂರು ಜಿಲ್ಲೆಯಿಂದ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಟ್ಟಿರುವಂತಹ ಸಿಂಚನ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಯಾಕೆಂದರೆ ಒಂದೇ ಒಂದು ಮಾತಿಗೆ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ನಮಗೆ ಕಳಿಸಿಕೊಡ್ತಾ ಇದ್ದೀರಾ, ತುಂಬ ಸಂತೋಷವಾಗಿದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಸಿಂಚನ ಅವರು ಕಳಿಸಿರುವಂಥ ಫಿಸಿಕ್ಸ್ ಕ್ವಶನ್ ಪೇಪರು, ಕೆಮಿಸ್ಟ್ರಿ ಕ್ವಶನ್ ಪೇಪರ್, ಬಯೋ ಕ್ವಶನ್ ಪೇಪರ್ ಹಾಗೂ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇವೆ. ಜೊತೆಗೆ ಫಿಸಿಕ್ಸ್ ಕೀ ಆನ್ಸರ್ ಕೂಡ ಕಳಿಸಿದ್ರವರು, ಅದು ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಧನ್ಯವಾದಗಳು. ತಾವುಗಳು ಕೂಡ ಈ ವಿಡಿಯೋ ನೋಡುತ್ತಿರುವವರು ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನನ್ನ ವೆಲ್ ವಿಷರ್ಸ್ಗಳಾಗಿರ್ಬೋದು, ತಮ್ಮ ಬಳಿನಲ್ಲಿ ಈ ವರ್ಷದ ಯೂನಿಟ್ ಟೆಸ್ಟ್ 1ರ ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದೇ ಆಗಿರ್ಬೋದು ಪ್ರಶ್ನೆ ಪತ್ರಿಕೆಗಳು ಇದ್ದರೆ ದಯವಿಟ್ಟು ನಮ್ಮ ಮೇಲ್ ID all-in-one all-in-one pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ID ಆಗಿರುತ್ತೆ. ಅದಕ್ಕೆ ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಕಳುಹಿಸಿಕೊಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು 40 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಯಾಕಂದರೆ ಅದು ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಹಾಗಾಗಿ ಫಸ್ಟ್ ಟೆಸ್ಟ್ ಆಗಸ್ಟ್ 2024 ಇದೇ ತಿಂಗಳಲ್ಲಿ ನಡೆದಿರುವಂತಹ ಇದೇ ವಾರದಲ್ಲಿ ನಡೆದಿರುವಂಥ ನಮ್ಮ ಯಾವುದು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಪ್ರೀತಿಯ ವಿದ್ಯಾರ್ಥಿಗಳೇ. ಕೀ ಆನ್ಸರ್ ಗೊತ್ತಿದ್ದರು ದಯವಿಟ್ಟು ಪಟಪಟ ಅಂತ ಕೀ ಆನ್ಸರ್ ಹಾಕ್ಬಿಟ್ರೆ ನಮಗೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ವರ್ಷ ಇಡೀ ಇದೇ ಓದಿರ್ತೀರಾ, 2-3 ತಿಂಗಳಿಂದ ಇದೇ ಓದ್ತಾ ಇದ್ದೀರಾ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ, ಹೌದಲ್ವಾ? ಇದರ ಕೀ ಆನ್ಸರ್ಗಳನ್ನು ನಮಗೆ ತಾವುಗಳು ದಯವಿಟ್ಟು ಹೇಳಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಿ ಹ್ಯಾವ್, ನನ್ನ ಹತ್ರನೂ ಫ್ಯಾಕಲ್ಟೀಸ್ಗಳು ಇದ್ದಾರೆ, ಫ್ರೆಂಡ್ಸ್ಗಳು ಇದ್ದಾರೆ, ಆದರೆ ಸಮಯ ಇಲ್ಲ ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಿಮಗೆಲ್ಲ ಕೀ ಆನ್ಸರ್ಗಳು ಅಪ್ಲೋಡ್ ಮಾಡಲಿಕ್ಕೆ. ಹಾಗಾಗಿ ಫಸ್ಟು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಬಿಟ್ರೆ ತಾವುಗಳು ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅಂತ ಉದ್ದೇಶ ಅಷ್ಟೇ. ಇಲ್ಲೂ ಕೂಡ ತಾವುಗಳು ನೋಡ್ಬೋದು, ಸುಮಾರು 5 MCQಸ್ಗಳನ್ನು ನೀಡಿದ್ದಾರೆ. ಟೋಟಲ್ 5 MCQs ಆರ್ ದೇರ್. ಇಷ್ಟು ನಾವು ನೋಡಿದ್ದು 35 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 7 MCQಸ್ಗಳು ಇತ್ತು. ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯೋ ಆಗಿರ್ಬೋದು, 7 ಇತ್ತಲ್ವ. ಇಲ್ಲಿ 5 ಬರುತ್ತೆ ಇದರಲ್ಲಿ. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಇನ್ ದ ಗಿವನ್ ಬ್ರಾಕೆಟ್ ಅಂತ. ಇಲ್ಲೂ ಕೂಡ 3 ಅಂಕದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದರ ಅರ್ಥವೇನು ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆ ಪತ್ರಿಕೆ ಕೂಡ ನಿಮ್ಮ ಕಾಲೇಜಿನಲ್ಲಿ ಏನು ತಯಾರಿಸುತ್ತಾರೋ ಆ ಪ್ರಶ್ನೆ ಪತ್ರಿಕೆ ಬಂದು ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಅಂದಮೇಲೆ ದಯವಿಟ್ಟು ತಾವುಗಳು ಕೂತ್ಕೊಂಡು ಒಂದು ಪೆನ್ನು ಪೇಪರ್ ಇಟ್ಕೊಂಡು ಯಾವ ಮೇನ್ ಕ್ವಶನಲ್ಲಿ ಏನು ಬರುತ್ತೆ, ಏನೇನಿರುತ್ತೆ ಅನ್ನೋದನ್ನು ಸರಿಯಾಗಿ ಬರ್ಕೊಂಡು ತಾವುಗಳು ರೆಡಿ ಆಗಬೇಕು. ಬನ್ನಿ ಸರ್, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಪಾರ್ಟ್ B ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಯಿತು. ಇಲ್ಲಿಗೆ 10 5 3 8 ಅಂಕಗಳು ಮುಗಿದೋಯಿತು. ಪಾರ್ಟ್ Bನಲ್ಲಿ ಆನ್ಸರ್ ಎನಿ 2 ಅಂತ ಇದೆ, ಹೌದಲ್ವಾ? 3 ಪ್ರಶ್ನೆಗಳನ್ನು ಇಲ್ಲಿ ಇದೆ. ರಿಲೇಷನ್ ನೋಡಿ, ಡಿಫೈನ್ ಈಕ್ವಿವೆಲೆನ್ಸ್ ಏನಿದ್ರಿ, ಇದು ರಿಲೇಷನ್ ವಿತ್ ಎಕ್ಸಾಂಪಲ್ ಅಂತ ಒಂದು. ನೆಕ್ಸ್ಟ್ ರೈಟ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ ಕಾಸ್, ಹೌದಲ್ವಾ? ಇದನ್ನೆಲ್ಲ ಓದ್ಕೊಂತೀರ ನೀವೆಲ್ಲ, ಭಾಳ ಬುದ್ಧಿವಂತರು ಮಕ್ಕಳು, ಇಂಟೆಲಿಜೆಂಟ್. ಯಾಕಂದರೆ ಇದನ್ನೇ 3 ತಿಂಗಳಿಂದ ಓದ್ತಾ ಇರುವಂಥದ್ದು, ಅದೇ ನಿಮಗೆ ಪರೀಕ್ಷೆಗೆ ಇರುವಂಥದ್ದು. ನೆಕ್ಸ್ಟ್ ಪಾರ್ಟ್ C ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನೋಡಿ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸಲ್ಲಿ ಶೋ ದಿ ರಿಲೇಷನ್, ಹೌದಲ್ವಾ? ಆರ್ ಡಿಫೈನ್ಡ್ ಆ್ಯಸ್ ಆರ್ ಈಸ್ ಈಕ್ವಲ್ ಟು ಅಂತ ಇದೆ. ಇವೆಲ್ಲ ನೀವೆಲ್ಲ ನೋಡ್ಕೊತೀರಾ. ಪ್ರತಿ ಪ್ರಶ್ನೆಗೆ 3 ಅಂಕಗಳು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಆನ್ಸರ್ ಎನಿ 3 ಅಂತ ಮಾತ್ರ ಕೊಟ್ಟಿದ್ದಾರೆ. ಟೋಟಲ್ 4 ಕ್ವಶನ್ಸ್ ಆರ್ ದೇರ್. ನಿಮಗೂ ಇದೇ ರೀತಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ನಂಬರ್ಸು ಜಾಸ್ತಿ ಇರುತ್ತೆ, ಕ್ವಶನ್ ನಂಬರ್ಸು ಹಾಗೂ ಬರೀಬೇಕಾಗಿರೋದು ಜಾಸ್ತಿ ಇರುತ್ತೆ. ಇಲ್ಲಿ 3 ಅಂತ ಕೇಳಿದ್ರೆ ಅಲ್ಲಿ 6 ಅಂತ ಇರುತ್ತೆ. ಈ ರೀತಿಯಾಗಿ ಡಿವಿಷನನ್ನು ಅವರು ಡಿವೈಡ್ ಮಾಡ್ಕೊಂಡು ನಿಮಗೆ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ರೆಡಿ ಮಾಡಿರುವಂಥದ್ದು. ಯಾಕಂದರೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ ನಿಮ್ಮ ಮಿಡ್ಟರ್ಮು ಹಾಗೂ ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮು. 80ರಲ್ಲಿ ಅರ್ಧ ಅಂತ ಹೇಳಿದರೆ 40 ಅಂಕದ ಯೂನಿಟ್ ಟೆಸ್ಟ್ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಮ್ಮ ಸಿಂಚನ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ. ಸಿಂಚನ ಥ್ಯಾಂಕ್ ಯು ಅಂತ ಅಟ್ಲೀಸ್ಟ್ ಮಗುಗೆ ಖುಷಿಯಾಗತ್ತೆ. ನೋಡಿ, ನಾವೇನು ನಮ್ಮ ಕೈಯಿಂದ ಏನು ಕೊಡ್ತಾ ಇಲ್ಲ ಅಲ್ವಾ, ಖುಷಿ ಪಡಿಸೋದು ನಮ್ಮ ಕೆಲಸ. ನೋಡಿ ಸರ್, ಇದು ನಮ್ಮ ಮೇಲ್ ID ಆಗಿರುತ್ತೆ, ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಲ್ವಾ? all-in-one pdf99@gmail.com. ಇದು ನಮ್ಮ ಮೇಲ್ ID ಆಗಿರುತ್ತೆ. ನಿಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಏನಾದರೂ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಎಕ್ಸಾಮಿಗೆ ಬರೋದು ಫಿಕ್ಸು ಅಂತ ಏನಾದರೂ ಇದ್ದಲ್ಲಿ, ಯಾಕಂದರೆ ಅಂಥ ಪರಿಣಿತರು ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ.
ಈಗ ನಾವು ಹೇಗೆ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟನ್ನು ಪಡ್ಕೊಂಡು ನನಗಿಂತ ಎಕ್ಸ್ಪರ್ಟೀಸ್ ಇರ್ತಾವ್ರೆ, ಆದರೆ ಪ್ರೆಸೆಂಟ್ ನಿಮ್ಗೆ ಹೇಳ್ತಿರುವಂಥದ್ದು ಇದೇ ಬರುತ್ತ್ರಿ ಇದೇ ಓದ್ರಿ ಅಂತ ಹೇಗೆ ಹೇಳ್ತೀವೋ ಇಂತಹ ಶಿಕ್ಷಕರು ಇದ್ದಾರೆ, ಕೋರ್ ಸಬ್ಜೆಕ್ಟ್ನವರು ಕೂಡ. ಅಂಥವ್ರು ನಿಮ್ಗೇನಾದರೂ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ಮೇಲ್ಐಡಿಗೆ ಅದನ್ನು ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ದಯವಿಟ್ಟು ಯಾರಾದರೂ ಲೆಕ್ಚರ್ಸ್ ನೋಡ್ತಾ ಇದ್ದರೆ, ಸರ್ ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ ನಮ್ಮ PUC ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಇಷ್ಟೇ, ಎಲ್ಲ ಕನ್ನಡಿಗರಿಗೂ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, PCMB ಆಗಿರ್ಬೋದು, HEPS ಆಗಿರ್ಬೋದು, HEPG ಆಗಿರ್ಬೋದು, EAB ಆಗಿರ್ಬೋದು, ಯಾವುದೇ ಆಗಿರ್ಬೋದು, ದಯವಿಟ್ಟು ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪಾರ್ಟ್ ಡಿ ಪ್ರೀತಿಯ ವಿದ್ಯಾರ್ಥಿಗಳ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ನೋಡಿ ಎನಿ 3 ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳು ಸಿಗುತ್ತೆ. 5 3 15, 5 3 15. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲೂ ಕೂಡ ನಿಮಗೆ 4 ಪ್ರಶ್ನೆಗಳನ್ನು ಕೊಡುತ್ತಿದ್ದಾರೆ. ಆ 4ರಲ್ಲಿ ಯಾವುದಾದ್ರೂ 3ಕ್ಕೆ ಮಾತ್ರ ತಾವುಗಳು ಉತ್ತರವನ್ನು ಬರೀಬೇಕಾಗತ್ತೆ. ಬರೀ ವಿಡಿಯೋ ನೋಡಿದರೆ ಏನೂ ಸಿಗಲ್ಲ ಸರ್, ಬರ್ಕೋಬೇಕು, ಕೂತ್ಕೊಂಡು ಸಾಲ್ವ್ ಮಾಡಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಏನು ಸರ್ ನೀವು PDF ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ತಿರುಗಿಸಿ ನನಗೆ ಒಂದು ಕಮೆಂಟ್ ಬರ್ದಿರ. ನೀವು ಬೇಕಿದ್ದವರು ಫ್ಲ್ಯಾಶ್ ಹೊಡ್ಕೊಳ್ಳಿ, ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕೂತ್ಕೊಂಡು ಅಲ್ಲಿಗೆ ಎಷ್ಟು ಸ್ಕ್ರೀನ್ಶಾಟ್ ಆಗುತ್ತೆ, 4 ಸ್ಕ್ರೀನ್ಶಾಟು ಅಷ್ಟೇ ಕೂತ್ಕೊಂಡು ಬರೀಬೇಕು ಸರ್. ರೀಸನ್ ಇಷ್ಟೇ ನಾನು ಯಾಕೆ ಮಾಡ್ತಾಯಿಲ್ಲ ಅಂದರೆ ದಿನಕ್ಕೆ ನೀವು ಲೇಜಿ ಆಗ್ತಾಯಿದ್ದೀರಾ, ಯಾರು ಕೂಡ ವರ್ಕ್ ಮಾಡ್ತಾಯಿಲ್ಲ. ಎಲ್ಲರಿಗೂ ಕೂಡ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು, ಮರ್ತುಬಿಟ್ಟೆ. ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹೌದಲ್ವಾ, ಆ ಹಬ್ಬದ ಶುಭಾಶಯಗಳು. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ, ಭಕ್ತಿ ಇರಬೇಕು, ಎಲ್ಲ ಇರಬೇಕು. ಜೊತೆಗೆ ವಿದ್ಯೆ ಹತ್ತಬೇಕು ಅಂದರೆ ಶ್ರಮವಿರಬೇಕು. ಆ ಶ್ರಮ ಅಂತ ಹೇಳಿದ್ರೇ ಹಾರ್ಡ್ ವರ್ಕ್ ಅಂತ. ಎಷ್ಟೇ ಹೋಗಿ ಕಾಯಿ ಹೊಡೆದ್ರು, ಎಷ್ಟೇ ಹೋಗಿ ಎಲ್ಲೇ ಹೋಗಿ ಏನೇ ಮಾಡಿದರೂ ಕೂಡ ವಿದ್ಯೆ ಹತ್ತಬೇಕು ಅಂತ ಹೇಳಿದರೆ ಮೊದಲು ತಾವುಗಳು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕಿನ ಜೊತೆಗೆ ದೇವರ ಆಶೀರ್ವಾದ ಬರುವಂಥದ್ದು, ಇಷ್ಟು ನೆನಪಿಟ್ಕೊಳ್ಳಿ. ಧನ್ಯವಾದಗಳು. ಪಾರ್ಟ್ ಇನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, 1 ಅಂಕದ ಯಾವುದು ಒಂದೇ ಒಂದು ಪ್ರಶ್ನೆಯನ್ನು ಬರೀರಿ ಅಂತ ಇದೆ, ಎನಿ 1 ಅಂತ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್. ಯಾಕಂದರೆ ಇವತ್ತಿನಿಂದನೇ ಪ್ರಿಪ್ರೇಷನ್ ಮಾಡಿದರೆ ಆ್ಯನ್ಯುವಲ್ ಎಕ್ಸಾಮ್ ಚೆನ್ನಾಗಾಗುತ್ತೆ. ಗಾಡ್ ಬ್ಲೆಸ್ ಯು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರ್ ಇರಲಿ ಅಂತ ಹೇಳ್ಕೊತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.